ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಅತ್ಯಂತ ವಿಶೇಷವಾದಂಥ ಜಾಗಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಕರ್ಕೊಂಡು ಬಂದಿದ್ದೇನೆ. ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ತರುವುದಕ್ಕೆ ಹೊರಟಿತು. ಕನ್ನಡ ಮಾಧ್ಯಮದವರಿಗೆ ಖಾಸಗಿ ಕಂಪನಿಗಳಲ್ಲಿ ಮೀಸಲಾತಿ ಎನ್ನುವಂಥ ಕಾನೂನು. ಆ ಸಂದರ್ಭದಲ್ಲಿ ಉದ್ಯಮಿಗಳು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಉದ್ಯಮಿಗಳು ಹೇಳಿದಂಥ ಮಾತೇನಪ್ಪ ಅಂದ್ರೆ, ಹೌದು ಸರ್, ಕರ್ನಾಟಕದಿಂದ ಕನ್ನಡ ಮಾಧ್ಯಮವನ್ನು ಓದ್ಕೊಂಡು ಬಂದಂಥವರ ಸರ್ಟಿಫಿಕೇಟ್ ನೋಡೋಕೆ ಬಹಳ ಚೆನ್ನಾಗಿರುತ್ತೆ, 97 98 ಮಾರ್ಕ್ಸ್ ಇರುತ್ತೆ, ಆದರೆ ಆ ಮಕ್ಕಳಲ್ಲಿ ಯಾವುದೇ ಸ್ಕಿಲ್ ಇರೋದಿಲ್ಲ, ಅವರನ್ನ ನಮ್ಮ ಕಂಪನಿಗೆ ಸೇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಈ ಕಾನೂನು ಬೇಡ ಎನ್ನುವಂತ ಮಾತನ್ನ ಹೇಳ್ತಾರೆ. ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಗಮನ ಕೊಡಬೇಕಾಗಿರೋದು ಕೇವಲ ಸರ್ಟಿಫಿಕೇಟ್ ಅಥವಾ ಅಂಕಕ್ಕೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳು ಸ್ಕಿಲ್ ಅಥವಾ ಕೌಶಲ್ಯಾಭಿವೃದ್ಧಿ ಅಂತ ಏನು ಕರಿತೀವಿ ಅದನ್ನ ಬೆಳೆಸಿಕೊಳ್ಳುವ ಕುರಿತಾಗಿ. ಯಾಕಿಷ್ಟೆಲ್ಲ ಪೀಠಿಕೆಯನ್ನು ಹಾಕಿದೆ ಅಂದ್ರೆ, ನಾನು ಇವತ್ತು ತುಮಕೂರಿನಲ್ಲಿದ್ದೇನೆ. ನೀವು ಗಮನಿಸ್ತಾ ಇದ್ದೀರಿ ಬೋರ್ಡನ್ನ. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಷನ್ ಅಥವಾ ಕೇಂಬ್ರಿಡ್ಜ್ ಕಾಲೇಜಿನಲ್ಲಿ ನಾನಿದ್ದೇನೆ, ತುಮಕೂರಿನಲ್ಲಿ ಇರುವಂಥ ಕಾಲೇಜ್. ಈ ಕಾಲೇಜ್ ಇತ್ತೀಚೆಗೆ ವಿಪರೀತ ಹೆಸರು ಮಾಡ್ತಾ ಇದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಈ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋ ಅಂಥದ್ದೆಲ್ಲವನ್ನೂ ಕೂಡ ಗಮನಿಸಿರ್ಬೋದು. ನಾನು ಅದನ್ನು ಗಮನಿಸಿಯೇ ಇವತ್ತು ಈ ಕಾಲೇಜಿಗೆ ಬಂದೆ. ಈ ಕಾಲೇಜಿನ ವಿಶೇಷತೆ ಅದೇ, ಕೇವಲ ಅಂಕಗಳ ಕಡೆಗೆ ಮಾತ್ರ ಗಮನ ಕೊಡೋದಿಲ್ಲ, ಮಕ್ಕಳಲ್ಲಿ ಸ್ಕಿಲ್ ಬೆಳೆಸುವ ಕುರಿತಾಗಿ ವಿಪರೀತ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ, ಮಕ್ಕಳಲ್ಲಿ ಸ್ಕಿಲ್ ಅನ್ನ ಬೆಳೆಸ್ತಾ ಇದ್ದಾರೆ. ಇತ್ತೀಚೆಗೆ ನಾವೆಲ್ಲರೂ ಕೂಡ ಹೇಳುವಂತ ಮಾತೇನು ಗೊತ್ತಾ, ಎಜುಕೇಶನ್ ಅಂದ್ರೆ ಸರ್ವಿಸ್ ಆಗಬೇಕಿತ್ತು, ಸರ್ವಿಸ್ ಇಲ್ಲ, ಬಿಸ್ನೆಸ್ ಆಗಿದೆ ಅಂತ ಹೇಳಿ. ಆದ್ರೆ ಇವರು ಮಾತ್ರ ಎಜುಕೇಶನ್ ಅನ್ನ ಸೇವೆ ಅಥವಾ ಸರ್ವಿಸ್ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದಾರೆ. ಸರ್ ನಮಸ್ತೆ. ಮೈನ್ ಆಗಿ ಸ್ಕಿಲ್ ಬಹಳ ಮುಖ್ಯ. ನಿಮ್ಮ ಕಾಲೇಜಿನ ವಿಶೇಷತೆ ಅಥವಾ ನಿಮ್ಮ ಕಾಲೇಜಿನ ನೇಮನ್ನು ನಾವೆಲ್ಲ ಟೈಪ್ ಮಾಡ್ತಿದ್ದಾಗೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂತ ನಾವೆಲ್ಲ ಕಡೆ ನೋಡ್ತೀವಿ. ನಾನು ನಿಮ್ಮ ಕಾಲೇಜ್ ಎಜುಕೇಶನ್ ಬಗ್ಗೆ ನಾನು ಆಮೇಲೆ ಬರ್ತೀನಿ. ಆಸ್ ಅ ಪ್ರಿನ್ಸಿಪಲ್ ಆಗಿ ನೀವು ಹೇಳೋದಾದ್ರೆ ಸ್ಕಿಲ್ ಮಕ್ಕಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಅಂತ. ನಾನು ಕೆಲ ದಿನಗಳ ಹಿಂದೆ ಒಂದು ವಿಚಾರ ಗಮನಿಸಿದ್ದೆ. ಈಗ ಖಾಸಗಿ ಕಂಪನಿಗಳಲ್ಲಿ ಕನ್ನಡ ಮಾಧ್ಯಮದವರಿಗೆ ಮೀಸಲಾತಿ ಅಂತ ತರೋದಕ್ಕೆ ಹೊರಟರು ಕಾನೂನು. ಬಟ್ ಆ ಉದ್ಯಮಿಗಳೆಲ್ಲ ಹೇಳಿದ್ದು, ನಮ್ಮ ಕರ್ನಾಟಕದಲ್ಲಿ ಮಕ್ಕಳಿಗೆ ಸ್ಕಿಲ್ ಬಹಳ ಕಡಿಮೆ ಇದೆ, ನಾವು ತಗೊಂಡು ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಈಗ ನಿಮ್ಗೆ ಏನು ಅನ್ಸುತ್ತೆ, ಸ್ಕಿಲ್ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಮಕ್ಕಳಲ್ಲಿ? ಸರ್, ಈ ಪ್ರಾಬ್ಲಮ್ ಅರೈಸ್ ಆಗಿರುವಂಥದ್ದು ನಮ್ಮಲ್ಲಿರುವಂಥ ರೆಗ್ಯುಲರ್ ಬೇಸ್ಡ್ ಎಜುಕೇಷನ್ ಸಿಸ್ಟಮ್ ನಾವೇನು ಕೊಡ್ತಾ ಇದ್ದೀವಿ, ಇದು ಎಲ್ಲದನ್ನು ಥಿಯರಿಟಿಕಲ್ ವೇನಲ್ಲಿ ಹೋಗ್ತಾ ಇದೆ. ಬಿಟ್ಟರೆ ನಮಗೆ ಕಂಪನಿ ಸ್ಟ್ಯಾಂಡರ್ಡ್ಸಿಗೆ ಏನು ಬೇಕು ಅನ್ನೋಂಥದ್ದು ಎಜುಕೇಷನ್ ಸಿಸ್ಟಮಲ್ಲೂ ಇಲ್ಲ, ಅಥವಾ ಕಂಪನೀಸ್ ಕೂಡ ಅರ್ಥ ಮಾಡ್ಕೊಳ್ತಿಲ್ಲ. ಕಂಪನೀಸ್ ಕೂಡ ಅದನ್ನು ಅವರು ಬಿಟ್ಕೊಡೋದು ಇಲ್ಲ. ಮುಂಚೆ ಈ ಕಂಪನಿ ಸ್ಟ್ಯಾಂಡರ್ಡ್ಸ್ ಪ್ರಕಾರವಾಗಿ ನಾವೇನಾದ್ರು ಹೋಗಬೇಕು ಅಂತ ಹೇಳಿದ್ರೆ, ಇವತ್ತು ಇರುವಂಥ ಮಾಡರ್ನ್ ವರ್ಲ್ಡಲ್ಲಿ ಇವತ್ತು ರ್ಯಾಪಿಡ್ಲಿ ಚೇಂಜಿಂಗ್ ಎನ್ವಿರಾನ್ಮೆಂಟ್ ಇದೆ. ಇವತ್ತಿರುವಂಥ ಸಾಫ್ಟ್ವೇರ್ಸ್, ಇವತ್ತಿರುವಂಥ ವರ್ಷನ್ಸ್ ನಾಳೆ ಬೆಳಗ್ಗೆ ಇರೋದಿಲ್ಲ. ಅದು ಇವತ್ತಿರುವಂಥ ಟೆಕ್ನಾಲಜಿ ನಾಳೆ ಅಬ್ಸಲ್ಯೂಟ್ ಆಗ್ತಿರೋದ್ರಿಂದ ನಮ್ಮ ಯೂತ್ಸ್ಗಳು ಏನು ಮಾಡ್ತಿದ್ದಾರೆ, ಇವತ್ತು ರೆಗ್ಯುಲರ್ ಬೇಸ್ಡ್ ಎಜುಕೇಷನ್ ಅಂತ ಬಂದಾಗ ಯಾವುದೇ ಒಂದು BCom ತಗೊಳ್ಳಿ, BSc ತಗೊಳ್ಳಿ, ಅಥವಾ ಇನ್ನೊಂದು ಯಾವುದೋ ಒಂದು ಕೋರ್ಸ್ನ ತೊಗೊಂಡ್ರು ನಾವು ರೆಗ್ಯುಲರ್ ಬೇಸ್ಡಲ್ಲೇ ಓದ್ತಾ ಇದ್ದೀವಿ. ಸಬ್ಜೆಕ್ಟ್ ಓದ್ತೀವಿ, ಕರಿಕ್ಯುಲಮ್ ಓದ್ತೀವಿ, ಎಕ್ಸಾಮ್ಸ್, ಇಂಟರ್ನಲ್ಸ್ ಎಲ್ಲನೂ ಮಾಡ್ತೇವೆ. ಬಟ್ ಆ್ಯಕ್ಚುಯಲ್ ಕಂಪ್ನಿಗೆ ಏನು ಬೇಕು ಅನ್ನೋಂಥದ್ದನ್ನ ಯಾರೂ ಮಾಡ್ತಿಲ್ಲ, ಯಾವ ಕಾಲೇಜಲ್ಲೂ ನಾವು ಮಾಡ್ತಾ ಇಲ್ಲ. ಸ್ಟ್ಯಾಂಡರ್ಡ್ಸ್ ಪ್ರಕಾರವಾಗಿ ಯಾವಾಗ ಸ್ಟೂಡೆಂಟ್ಸ್ಗಳು ಓದ್ಲಿಕ್ಕೆ ತಯಾರಿರಲ್ಲ, ಯಾವಾಗ ಅವರು ಸ್ಕಿಲ್ಸ್ಗಳನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ತಯಾರಿರಲ್ಲ, 100% ಎಲ್ಲರೂ ನಾವು ರಿಜೆಕ್ಟ್ ಮಾಡೇ ಮಾಡ್ತೀವಿ. ಇವತ್ತು ನಾವು ಯಾವುದೇ ಒಂದು ಕೆಲಸಗಾರನ ನೋಡಬೇಕು ಅಂತ ಹೇಳಿದ್ರೆ, ಐ ವಿಲ್ ಗೆಟ್ ಹಂಡ್ರೆಡ್ಸ್ ಆಫ್ ರೆಸ್ಯೂಮ್ಸ್. ಸರ್, ಇವತ್ತಿನ ರೆಸ್ಯೂಮ್ಗಳಲ್ಲಿ ಏನಿದೆ ಅಂತ ಹೇಳಿದ್ರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ, ಏನು ಸ್ಕಿಲ್ ಅಂತ ಬರ್ದಿರ್ತಾರೆ ಅಂತ ಹೇಳಿದ್ರೆ ಇವತ್ತದು ನಗೆ ಪಾಟ್ಲಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಸ್ಕಿಲ್ಸ್ ಅಂತ ಬಂದಾಗ ಐ ಹ್ಯಾವ್ ಕಂಪ್ಯೂಟರ್ ಸ್ಕಿಲ್ಸ್. ಇವತ್ತು ಕಂಪ್ಯೂಟರ್ ಸ್ಕಿಲ್ ಬಿಟ್ಟು ನೀವು ಯಾವುದೇ ಸ್ಕಿಲ್ಲನ್ನು ಇವತ್ತಿನ ಯೂತ್ಸಿನ ರೆಸ್ಯೂಮ್ಸಲ್ಲಿ ನೋಡ್ಲಿಕ್ಕೆ ತಯಾರಿಲ್ಲ. ಯಾರೂ ಅದನ್ನು ಅಪ್ಗ್ರೇಡ್ ಕೂಡ ಮಾಡ್ಲಿಕ್ಕೆ ರೆಡಿ ಇಲ್ಲ. ಬಟ್ ಇಂಥ ವ್ಯವಸ್ಥೆಯಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ಆರ್ ಇಂಪಾರ್ಟೆಡ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇನ್ ಟು ದಿ ಎಜುಕೇಷನ್ ಸಿಸ್ಟಮ್. ನಮ್ಮ ಡಿಗ್ರಿ ಪ್ರೋಗ್ರಾಮ್ ಅಂತ ಬಂದಾಗ ನಾವು BCom ಮತ್ತು BSc ಇದೆ ನಮ್ಮಲ್ಲಿ. ಸರಿ, BCom BSc ರೆಗ್ಯುಲರ್ ಬೇಸ್ಡ್ ಎಜುಕೇಷನ್ಗಿಂತ ನಮಗೆ ಹೆಂಗೆ ಡಿಫ್ರೆಂಟಾಗಿ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಇಂಪಾರ್ಟೆಡ್ ವೇರಿಯಸ್ ಸ್ಕಿಲ್ಸ್. 6 ಸೆಮಿಸ್ಟ್ರಿಗೆ 6 ಸ್ಕಿಲ್ಸ್ಗಳನ್ನ ಇಂಪಾರ್ಟ್ ಮಾಡ್ಕೊಳ್ಳುವಂಥ ಒಂದು ಪ್ರಾಕ್ಟೀಸನ್ನು ನಮ್ಮ ಕಾಲೇಜಲ್ಲಿ ನಾವು ಮಾಡಿದ್ದೇವೆ. ಫಸ್ಟ್ ಸೆಮಿಸ್ಟರ್ಗೆ ಬಂದಾಗ ನಾವು ಆಟೋಕ್ಯಾಡ್ ಅಂತ ಕೊಡ್ತೇವೆ. ಸೆಕೆಂಡ್ ಸೆಮಿಸ್ಟ್ರಲ್ಲಿ ನಾವು ಡಿಜಿಟಲ್ ಮಾರ್ಕೆಟಿಂಗ್, ಥರ್ಡ್ ಸೆಮಿಸ್ಟ್ರಲ್ಲಿ ಇಂಟೀರಿಯರ್ ಡಿಸೈನಿಂಗ್, ಫೋರ್ತ್ ಸೆಮಿಸ್ಟ್ರಲ್ಲಿ ವೆಬ್ಸೈಟ್ ಡಿಸೈನಿಂಗ್, ಫಿಫ್ತ್ ಸೆಮಿಸ್ಟ್ರಲ್ಲಿ ಆಂಟರ್ಪ್ರಿನರ್ಶಿಪ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಸಿಕ್ಸ್ತ್ ಸೆಮಿಸ್ಟ್ರಲ್ಲಿ ಇಂಟರ್ವ್ಯೂ ಸ್ಕಿಲ್ಸ್. ಇಷ್ಟು ಸ್ಕಿಲ್ಸ್ಗಳನ್ನ ನಾವು ಯಾಕೆ ಇಂಪಾರ್ಟ್ ಮಾಡ್ತಿದ್ದೀವಿ ಅಂದರೆ, ಒಂದು ಸ್ಟೂಡೆಂಟ್ ನಾಳೆ ಏನೊಂದು ರೆಸ್ಯೂಮ್ ತೊಗೊಂಡು ಹೋಗಬೇಕು ನಾನೊಂದು ಕಂಪನಿಗೆ ಅಂತ ಹೇಳಿದ್ರೆ, ಸೊ ಯು ಶುಡ್ ಬಿ ಹ್ಯಾವಿಂಗ್ ಡೈವರ್ಸ್ ಸ್ಕಿಲ್ಸ್. ಯಾವಾಗ ಒಂದಕ್ಕಿಂತ ಅಧಿಕ ಸ್ಕಿಲ್ಗಳನ್ನ ಒಂದು ಮಗು ಇಟ್ಕೊಳ್ತಾನೆ, 100% ಚಾನ್ಸಸ್ಗಳಿರುತ್ತೆ ಯಾವುದೇ ಕಂಪನಿ ಅವನನ್ನು ರಿಜೆಕ್ಟ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಸ್ಕಿಲ್ ಬೇಸ್ಡ್ ಎಜುಕೇಷನ್ ಏನು ಇಲ್ಲಿ ಇಂಪಾರ್ಟ್ ಮಾಡ್ಕೊಂಡಿರ್ತಾರೆ ವಿತ್ ಸರ್ಟಿಫಿಕೇಷನ್, ಅಥೆಂಟಿಕೇಟೆಡ್ ಸರ್ಟಿಫಿಕೇಷನ್ಸ್ಗಳೇನಿರುತ್ತೆ ಅದು ಅವರಿಗೆ ಅವರ ಜಾಬ್ಸ್ಗಳನ್ನ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಬರೀ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಅವ್ರಿಗೆ ಒಂದು ಜೀವನ ರೂಪಿಸೋದನ್ನ ನೀವು ನೀಟಾಗಿ ರೆಡಿ ಮಾಡಿ ಕಳಿಸ್ತಾ ಇದ್ದೀರಿ. 100% ಸರ್, ಇವತ್ತು ಹೇಳ್ಕೊಡ್ತಾ ಇದ್ದೀರಿ ಮಕ್ಕಳಿಗೆ. 100%. ಏಕೆಂದರೆ ಇವತ್ತು ಬದುಕು ಹೆಂಗೆ ಕಲಿಸ್ಬೇಕು ಅಂತ ಹೇಳಿದ್ರೆ, ಇವತ್ತು ನಾಲೆಡ್ಜ್ ವಿತ್ ಸರ್ಟಿಫಿಕೇಷನ್. ಬರೀ ಸರ್ಟಿಫಿಕೇಟ್ ಇದ್ರೂ ನಮಗೆ ಕೆಲಸ ಸಿಗೋದಿಲ್ಲ, ಬರೀ ನಾಲೆಡ್ಜ್ ಇದ್ರೂ ಯಾರೂ ನಮ್ಮನ್ನು ನಂಬೋದಿಲ್ಲ. ಇವತ್ತು ನಾಲೆಡ್ಜು ಇರಬೇಕು, ಸರ್ಟಿಫಿಕೇಷನು, ಅದು ಅಥೆಂಟಿಕೇಟೆಡ್ ಸರ್ಟಿಫಿಕೇಷನ್ ಇದ್ದಾಗ ಮಾತ್ರ ಎಲ್ಲ ಕಂಪನೀಸ್ಗಳು ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ. ಈಗ ಪೇರೆಂಟ್ಸ್ ಸರ್, ಈಗ ನಿಮ್ಮಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದಾಗ ಈ ಪೇರೆಂಟ್ಸ್ ನಿರೀಕ್ಷೆ ಅಂತೂ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಅಥವಾ ಕನಸು ಜಾಸ್ತಿ ಆಗ್ತಿದೆ ಮಕ್ಕಳ ಬಗ್ಗೆ.
ತಾವು ಕಷ್ಟಪಟ್ಟರು ಅಡ್ಡಿಲ್ಲ, ಮಕ್ಕಳನ್ನ ಏನಾದರೂ ಮಾಡೋದು ಒಳ್ಳೆ ರೀತಿಯಲ್ಲಿ ರೂಪಿಸಬೇಕು ಅಂತ ಅವರೆಲ್ಲರೂ ಕೂಡ ಪ್ಲಾನ್ ಮಾಡ್ತಾರೆ. ಅವ್ರು ಬಂದಾಗ ಅವ್ರ ನಿರೀಕ್ಷೆಯಲ್ಲಿ ಏನಿರುತ್ತೆ ಸರ್ ನೀವು ನೋಡಿದಾಗ? ಸರ್ ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ನಾವು ಅವ್ರು ಬಂದಾಗ ಎಲ್ಲ ಪೇರೆಂಟ್ಸ್ಗಳು ಬರ್ತಾರೆ. ಪೇರೆಂಟ್ಸ್ ಬಂದಾಗ ಫಸ್ಟ್ ಅವ್ರು ಕೇಳುವಂಥದ್ದು, ಸರ್ ಕಾಲೇಜ್ ಹೇಗಿದೆ, ಕಾಲೇಜ್ ಎನ್ವಿರಾನ್ಮೆಂಟ್ ಹೇಗಿದೆ ಅಂತ ಕೇಳ್ತಾರೆ. ಸರ್ ನಾನು ಯಾವತ್ತೂ ಬಯಸುವಂಥದ್ದು ಹೇಗಿರುತ್ತೆ ಸ್ಟೂಡೆಂಟ್ಸ್ಗೆ ಅಂತ ಹೇಳಿದ್ರೆ, ಆ್ಯಸ್ ಅ ಸ್ಟೂಡೆಂಟ್ ನಾನೇ ಸ್ಟೂಡೆಂಟ್ ಇನ್ನೂ ಅಂತ ಅಂದ್ಕೊಂಡ್ರು ನನಗೆ ಸ್ಟೂಡೆಂಟ್ ಫ್ರೆಂಡ್ಲಿ ಒಂದು ಸ್ಟೂಡೆಂಟಿಗೆ ನನಗೆ ಏನು ಬೇಕು, ನನಗೆ ಅದನ್ನು ಕಲಿಯುವಂಥ ಆಸಕ್ತಿ ನನ್ನಲ್ಲಿದೆ ಅಂದರೆ ಕಲಿಸುವಂಥವ್ರು ಇರಬೇಕು. ಇವತ್ತು ನನಗೆ ಫಸ್ಟು ನಾನು ಕ್ರಿಯೇಟ್ ಮಾಡಿರುವಂಥದ್ದು ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇದೆ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಪ್ರಕಾರ. ಸೆಕೆಂಡ್ಲಿ ಅವ್ರು ಕೇಳುವಂಥದ್ದು, ಸರ್ ಎಕ್ಸ್ಟ್ರಾ ಆ್ಯಡ್ ಆನ್ ಇವತ್ತು ಏನಿದೆ, ಆ್ಯಡ್ ಆನ್ ನಿಮ್ಮಲ್ಲಿ ಏನು ಕೊಡ್ತಿದ್ದೀರಲ್ಲ, ಈ ಸ್ಕಿಲ್ ಬೇಸ್ಡ್ ಎಜುಕೇಷನ್ ನಮಗೆ ಇಡೀ ಕರ್ನಾಟಕದಲ್ಲಿ ಯಾರೂ ಕೊಡ್ತಾ ಇಲ್ಲ, ಬಟ್ ನೀವು ಕೊಡ್ತಾ ಇದ್ದೀರಾ ಸರ್, ಇದಕ್ಕೆ ನಿಮಗೇನು ಪ್ರೇರೇಪಣೆ ಅಂತ ಕೇಳ್ತಾರೆ. ಇದಕ್ಕೆ ನನಗೆ ನಮ್ಮ ಪ್ರೇರೇಪಣೆ ಏನು ಅಂತ ಹೇಳಿದ್ರೆ, ನಮ್ಮ ಸೆಕ್ರೆಟರಿ ಅವರು ಏನು ಹೇಳ್ತಾರೆ, ಸರ್ ಇವತ್ತು ನಾವು ನಮ್ಮ ಮಕ್ಕಳನ್ನ ಹೇಗೆ ನಾವು ಬೆಳೆಸಬೇಕು ಅಂತ ಹೇಳಿದ್ರೆ, ಇವತ್ತು ಫುಲ್ ಎಕ್ವಿಪ್ ಮಾಡಿದ್ರೆ ಸೆಲ್ಫ್ ಎಕ್ವಿಪ್ಡ್. ನಮ್ಮ ಸೆಕ್ರೆಟರಿ ಅವ್ರದ್ದು ಒಂದು ಕನಸಿದೆ, ಎಲ್ಲ ಮಕ್ಕಳನ್ನು ಒಂದು ಸ್ವಾವಲಂಬಿಯಾಗಿ ನಾವು ಬೆಳೆಸಬೇಕು ಅನ್ನುವಂಥದ್ದು ಅವರ ಆಶಯ ಇದೆ. ಅವರ ಆಶಯನ ಪೂರ್ತಿ ಮಾಡಲಿಕ್ಕೆ ನಮ್ಮಲ್ಲಿ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವರ ಕನಸನ್ನು ನನಸು ಮಾಡೋ ಹಾದಿಯಲ್ಲಿ ನಾವು ಈ ಸರ್ಟಿಫಿಕೇಷನ್ ಕೋರ್ಸ್ಗಳನ್ನಾಗಿರ್ಬೋದು, ಈ ಮಕ್ಕಳಿಗೆ ಏನೇ ಕೊಡುವಂಥದ್ದಾಗಿರ್ಬೋದು, ಎಕ್ಸ್ಟ್ರಾ ಅಡ್ವಾನ್ಸ್ಗಳು ಕೊಡುವಂಥದ್ದಾಗಿರ್ಬೋದು, ಇದನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ, ನನಗೆ ನಿಮ್ಮ ಕಾಲೇಜಿಗೆ ಫಸ್ಟ್ ಎಂಟ್ರಿ ಕೊಟ್ಟಾಗ ಅನಿಸಿದಂದರೆ, ಈಗ ತುಂಬ ಕಡೆಗಳ ಕಾಲೇಜ್ ಹೇಗೆ ಫೀಲ್ ಆಗುತ್ತೆ ಅಂದ್ರೆ ಒಂದು ರೀತಿ ಜೈಲ್ ರೀತಿ ಫೀಲ್ ಆಗುತ್ತೆ. ಮಕ್ಕಳಿಗೂ ಹಾಗೆ ಫೀಲ್ ಆಗ್ಬಹುದೇನೋ, ಕೂಡ್ ಹಾಕಿ ವಿಪರೀತ ಒತ್ತಡ ಹೇರಿ ಆ ಥರ ಎಲ್ಲ ಕಾಣುತ್ತೆ. ಬಟ್ ನಿಮ್ಮ ಕಾಲೇಜ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ನನಗೆ ಆ ರೀತಿ ವಾತಾವರಣ ಕಾಣಲಿಲ್ಲ. ಕೆಳಗಡೆ ಆರಾಮ ಮಕ್ಕಳು ಕೆಳಗಡೆ ಕುತ್ಕೊಂಡು ಓದ್ತಾ ಇದ್ರು. ಇಲ್ಲಿ ಒಳಗಡೆ ಬರ್ತೀನಿ, ಒಂದಷ್ಟು ಜನ ಗ್ರೂಪ್ ಸ್ಟಡೀಸ್ ಎಲ್ಲ ಮಾಡ್ತಾ ಇದ್ರು, ಒಂದಷ್ಟು ಗ್ರೂಪ್ ಮಾಡಿ ಅವರಿಗೆ ಇದು ಮಾಡ್ತಾ ಇದ್ರಿ. ಒಳಗಡೆ ಮಕ್ಕಳಲ್ಲೂ ಕೂಡ ಅವ್ರು ಮಾತಾಡುವಾಗಲೂ ಹೇಳ್ತಾ ಇದ್ರು ಎಲ್ಲರೂ ಇಲ್ಲಿ ಫ್ರೆಂಡ್ಲಿ ಆಗಿದ್ದಾರೆ ಅಂತೇಳಿ. ಮೇಯ್ನ್ ನನ್ನ ಪ್ರಕಾರ ಅನಿಸಿದ್ದು, ಮಕ್ಕಳಿಗೆ ಒಂದು ಕಾಲೇಜಲ್ಲಿ ತುಂಬ ಫ್ರೆಂಡ್ಲಿ ವಾತಾವರಣ ಇರಬೇಕು ಅಂತ. ನಿಮ್ಮ ಕಾಲೇಜಲ್ಲಿ ಅದು ಕಾಣಿಸ್ತಾ ಇದೆ. ನಾನು ಆಗಲೇ ನಿಮಗೆ ಹೇಳಿದೆ ಸರ್, ಇವತ್ತು ನಾವು ಸ್ಟ್ರಿಕ್ಟಾಗಿ ನಾವು ಕೂತ್ಕೊಂಡು ನೀನು ಮಾಡಿ ಅಂತ ಹೇಳಿದ್ರೆ ನಾವು ಯಾರೂ ಇವತ್ತು ಕಲಿಯುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಬಟ್ ಹಾಗಂತ ಹೇಳ್ಬಿಟ್ಟು ನಾವು ಫ್ರೀನೂ ಬಿಡಲಿಕ್ಕಾಗೋದಿಲ್ಲ. ಯಾವಾಗ ಸ್ಟೂಡೆಂಟ್ ಇಂಟ್ರೆಸ್ಟ್ ಪಡ್ತಾನೆ ಅಂತ ಹೇಳಿದ್ರೆ, ಅವ್ನಿಗೆ ಏನೋ ಒಂದು ಎಕ್ಸ್ಟ್ರಾ ಸಿಗ್ತಾ ಇದೆ, ನನಗೆ ಏನೋ ಒಂದು ನನಗೆ ಇಷ್ಟ ಆಗಿರೋದು ನಾನು ಕಲಿತಿದ್ದೀನಿ ಅಂದಾಗ 100% ಅವನು ಅದರಲ್ಲಿ ಆಸಕ್ತಿ ತೋರಿಸಿ ನಮ್ಮನ್ನು ಬೆಳೆಸ್ತಾರೆ. ಓಕೆ, ಈಗ ಸರ್ ಕೋರ್ಸ್ ವಿಚಾರಕ್ಕೆ ಬರೋದಾದ್ರೆ PUC ಪ್ಲಸ್ ಡಿಗ್ರಿ ನಿಮ್ಮಲ್ಲಿ. ಹೌದು. PUC ಯಾವುದಿದೆ, ಡಿಗ್ರಿಲಿ ಯಾವುದಿದೆ? ಸರ್ PUCನಲ್ಲಿ ಸೈನ್ಸ್ ಕಾಂಬಿನೇಷನ್ ಇದೆ, PCMB ಕಾಂಬಿನೇಷನ್, PCMC ಕಾಂಬಿನೇಷನ್ ಇದೆ, PCMB ಪ್ಲಸ್ KCET ಇದೆ, PCMB ಪ್ಲಸ್ ನೀಟ್ ಇದೆ, PCMC ಪ್ಲಸ್ KCET ಇದೆ, ಪ್ಲಸ್ ಆ್ಯಡ್ ಆನ್ ಕೂಡ ಇದೆ ನಮ್ಮಲ್ಲಿ. ಆ್ಯಡ್ ಆನ್ಸ್ ಬಂದು ನಾವು AutoCAD, ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ವೆಬ್ ಡಿಸೈನಿಂಗ್ ಕೂಡ PU ಮಕ್ಕಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆಮೇಲೆ ಕಾಮರ್ಸ್ ಸೆಕ್ಟರ್ ಅಂತ ಬಂದಾಗ ನಮಗೆ CBA ಇದೆ, ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಇರುವಂಥ ಸಬ್ಜೆಕ್ಟ್ ಇದೆ, ಅದರಲ್ಲಿ ಅದು ನಮ್ಮಲ್ಲಿ ಅವೈಲಬಲ್ ಇರುತ್ತೆ. ಓಕೆ, ಡಿಗ್ರಿ ಅಂತ ಬಂದಾಗ ನಮಗೆ BCom ಮತ್ತು BSc ಎರಡೂ ಕೋರ್ಸ್ಗಳಿದೆ. ಇವತ್ತು BCom ಬ್ಯಾಚುಲರ್ ಆಫ್ ಕಾಮರ್ಸ್ ಅಥವಾ BSc ಬ್ಯಾಚುಲರ್ ಆಫ್ ಸೈನ್ಸ್ ಇದೆ. ಇವತ್ತು ಆಲ್ಮೋಸ್ಟ್ ನನಗೆ ಅನ್ನಿಸ್ತಿರೋಂಗೆ ಯಾಕೆ ಈ ಕೋರ್ಸ್ಗಳನ್ನ ನಾವು ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಟ್ರೆಂಡಿಂಗ್ ಕೋರ್ಸ್ಗಳಲ್ಲೇ ಒಂದಾದ BCom, ಅದಾದಮೇಲೆ ಪ್ಯೂರ್ ಕೋರ್ ಸೈನ್ಸ್ ಸಬ್ಜೆಕ್ಟ್ಸ್ಗಳನ್ನ ಇವತ್ತು ಎಲ್ಲರೂ ಮರಿತಾ ಇದ್ದಾರೆ. ಬೇಸ್ಡ್ ಆನ್ ಇಂಜಿನಿಯರಿಂಗು ಅಥವಾ ಬೇರೆ ಕೋರ್ಸ್ಗಳಿಗೆ ಹೋಗುವಂಥ ಭರದಲ್ಲಿ ಪ್ಯೂರ್ ಸೈನ್ಸ್ ಕೋರ್ಸನ್ನು ಮರ್ತಿದ್ದಾರೆ. ಇವತ್ತು ಪ್ಯೂರ್ ಸೈನ್ಸ್ ಕೋರ್ಸಿಗೆ ಇರುವಂಥ ಡಿಮ್ಯಾಂಡ್ ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರಲ್ಲಾಗಿರ್ಬೋದು ತುಂಬ ಡಿಮ್ಯಾಂಡ್ ಇದೆ. ಇವತ್ತು ಒಂದು BSc ಮಾಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು BSc. ಇವತ್ತು ಆ ಥರ ಕೋರ್ ಸಬ್ಜೆಕ್ಟ್ಸ್ಗಳನ್ನ ಮರೆತು ಸ್ಟೂಡೆಂಟ್ಸ್ಗಳು ಜನರಲ್ ಡಿಗ್ರಿ ಕಡೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಡಿಗ್ರಿ ಕಡೆ ಹೋಗ್ತಾ ಇದ್ದಾರೆ, ಪ್ರೈವೇಟ್ ಎಂಟಿಟೀಸ್ ಕಡೆ ಹೋಗೋದಕ್ಕೆ ಮುಖ ಮಾಡ್ತಿದ್ದಾರೆ. ಬಟ್ ನಾವು ಅದನ್ನು ಸ್ವಲ್ಪ ಬ್ರೇಕ್ ಮಾಡೋಣ ಅನ್ನೋದನ್ನು ನಾವು ಈ ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಓಕೆ, ಅಂದರೆ ನನಗೆ ನಿಮ್ಮ ಮಾತಲ್ಲಿ ಅರ್ಥ ಆಗಿದೆ ಅಂದರೆ, ಡಿಗ್ರಿ ಅಂದರೆ ಸುಮ್ಮನೆ ಏನೋ ಡಿಗ್ರಿ ತಗೊಳ್ಬೇಕು ಅಂತ ಡಿಗ್ರಿ ಮಾಡಬೇಡಿ ಯಾರು. ಹೌದು, ನೀವು ಡಿಗ್ರಿ ಮಾಡೋದಕ್ಕೆ ಒಂದು ಅರ್ಥ ಇರಬೇಕು, ಅಥವಾ ಅದ್ರಲ್ಲಿ ಬದುಕು ರೂಪಿಸೋ ರೀತಿಯಲ್ಲಿ ಇರಬೇಕು ಅಂತೇಳಿ ನೀವು ಅಂಥ ಕೋರ್ಸ್ಗಳನ್ನು ಮಕ್ಕಳಿಗೆ ಇದು ಮಾಡ್ತಾ ಇದ್ದೀರಿ. ಸರ್ 100% ನಾವು ಅರ್ಥಪೂರ್ಣವಾಗಿ ಎಜುಕೇಷನ್ ಮಾಡಿದ್ರೆ, ಅರ್ಥಪೂರ್ಣವಾಗಿ ನಾವು ಕಲಿತ್ರೆ ನಾವು ನಾಳೆ ಅರ್ಥಪೂರ್ಣವಾಗಿ ಕೆಲಸ ಮಾಡ್ಬೋದು. ಈಗ ನಾವು ಅರ್ಧಂಬರ್ಧ ಏನಾದರೂ ಕಲಿತ್ರೆ, ಅಥವಾ ನಾವು ಯಾರೂ ಏನು ಇವತ್ತು ಸಮಾಜದಲ್ಲಿ ಬೇಕಾಗಿಲ್ಲ ಅದನ್ನೆಲ್ಲ ನಾವು ಕಲಿತ್ರೂ ಕೂಡ ನಾವೆಲ್ಲೂ ಸಲ್ಲದಿಲ್ಲ. ನಾವು ಇವತ್ತು ನಮಗೆ ಏನು ಎಜುಕೇಷನ್ ನಾವು ಪಡ್ಕೋಬೇಕಾಗಿದೆ, ಇವತ್ತು ನಾವೇನು ಪಡ್ಕೋತಾ ಇದ್ದೀವಿ ಎಜುಕೇಷನ್ನ, ಆ ಎಜುಕೇಷನ್ ಹೇಗಿರಬೇಕು ಅಂದರೆ ಅದು ಟ್ರೆಂಡಿಯಾಗೂ ಇರಬೇಕು, ಅದಾದಮೇಲೆ ನಮಗೆ ನಾಲೆಜ್ಫುಲ್ ಆಗೂ ಇರಬೇಕು. ಆದ್ದರಿಂದ ಎರಡೂ ಕೋರ್ಸ್ಗಳು ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಿಮ್ಮ ಕಾಲೇಜು ಬಿಲ್ಡಿಂಗ್ ನೋಡ್ತಿದ್ದಂಗೆ ಅಥವಾ ಕೇಂಬ್ರಿಡ್ಜ್ ಅಂತ ನೋಡ್ತಿದ್ದಂಗೆ ನಮಗೆಲ್ಲ ಒಂದು ಭಯ ಆಗೋದೇನಪ್ಪ ಅಂದರೆ ಡೊನೇಷನ್ ಬಗ್ಗೆ. ಓಕೆ, ಏನು ಹೇಳ್ತೀರಿ ಸರ್? ಸಹಜವಾಗಿ ಇಷ್ಟೆಲ್ಲ ನೋಡಿದ್ಮೇಲೆ ಓಕೆ, ಪೋಷಕರಿಗೆ ಒಂದು ಕುತೂಹಲ ಇರುತ್ತೆ, ಏನು ವಿಪರೀತ ಡೊನೇಷನ್ ಇರುತ್ತಾ ಅಥವಾ ಹೇಗೆ, ಮಧ್ಯಮ ವರ್ಗದವರ ಕೈಗೆ ಎಟುಕುತ್ತಾ ಏನು ಅಂತ. ಸರ್ ನಮ್ಮ ಕನಸಿರುವಂಥದ್ದು ನಾವು ದುಡ್ಡಿರೋರಿಗೆ ಅಂತಲ್ಲ ನಾವು ಮಾಡಿರುವಂಥದ್ದಲ್ಲ. ಇದು ಪ್ರತಿಯೊಬ್ಬರಿಗೂ ಯಾರಿಗೆ ಓದಲಿಕ್ಕೆ ಆಸಕ್ತಿ ಇದೆ ಅಂಥ ಮಕ್ಕಳಿಗಾಗಿಯೇ ಈ ಕೇಂಬ್ರಿಡ್ಜ್ ಕಾಲೇಜ್ ಇರುವಂಥದ್ದು. ಸರ್ ಈ ಕೇಂಬ್ರಿಡ್ಜಲ್ಲೂ ನಿಮಗೊಂದು ಬಿಡಿಸಿ ಹೇಳ್ತೇನೆ ನಾನು. ಬ್ರಿಡ್ಜಿಂಗ್ ದ ಗ್ಯಾಪ್ ಬಿಟ್ವೀನ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ನಾಲೆಡ್ಜ್.
ಇದನ್ನು ಕೊಡಬೇಕು ನಾವು. ಇದನ್ನು ನಮಗೆ ಮಕ್ಕಳಲ್ಲಿ ಇಂಪಾರ್ಟ್ ಮಾಡೋದಕ್ಕೆ ನಾವು ಇದನ್ನು ಹೊರಟಿದ್ದೇವೆ ಅಟ್ ಎ ರೀಸನಬಲ್ ಕಾಸ್ಟ್. ಇವತ್ತು ನಮ್ಮ ಕಾಂಪಿಟೇಷನ್ ನಾವು ಇವತ್ತು ಹೊರಗಡೆ ಮಾರ್ಕೆಟಲ್ಲಿ ನೋಡಿದಾಗ ಸೈನ್ಸ್ಗಿರ್ಬೋದು, ಕಾಮರ್ಸಿಗಿರ್ಬೋದು, ಇವತ್ತು ಬೇರೆ ಬೇರೆ ಕೋರ್ಸ್ಗಳಿಗೆ ಅವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ, ಆ ಥರ ಎಲ್ಲ ಇದೆ ಇವತ್ತು. ಬಟ್ ನಮ್ಮಲ್ಲಿ ಆನ್ ಅ ರೀಸನಬಲ್ ಫೀಸ್ ನೀವು ಎಲ್ಲೂ ನೀವು ಕಾಂಪಿಟೇಟರ್ಸ್ ನೀವು ತೊಗೊಂಡು ಬಂದ್ರೂ ಕೂಡ ನಮ್ಮಲ್ಲಿ ಕಾಂಪಿಟೇಟಿವ್ ಪ್ರೈಸಿಂಗಲ್ಲೇ ನೀವು ಡಿಗ್ರಿ ಆಗಿರ್ಬೋದು, PU ಆಗಿರ್ಬೋದು ಮುಗಿಸ್ಬೋದು. ಓಕೆ. ಇಲ್ಲ ಅಂದರೆ ಬರೀ ತುಮಕೂರು ಮಾತ್ರ ಅಲ್ಲ, ನಾನು ಅಲ್ಲಿ ನೋಡ್ತಾ ಇದ್ದೆ, ಬ್ಯಾಂಗ್ಳೂರಿಂದ ತುಂಬ ಜನ ಬಂದಿದ್ದಾರೆ, ಒಬ್ಬರೆಲ್ಲ ಹಾಸನದಿಂದ ಬಂದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಮಕ್ಕಳಿಗೆ ಉಳ್ಕೊಳ್ಳೋಕ್ಕೂ ಒಂದು ವ್ಯವಸ್ಥೆ ಆಗಬೇಕು, ಹಾಸ್ಟೆಲ್ ಫೆಸಿಲಿಟೀಸು ಹೇಗೆ? ಹಾಂ ಸರ್, ನಮ್ಮಲ್ಲಿ ಗರ್ಲ್ಸಿಗೆ ಸಪ್ರೇಟ್ ಹಾಸ್ಟೆಲ್ ಫೆಸಿಲಿಟಿ ಇದೆ ಮತ್ತು ಬಾಯ್ಸಿಗೆ ಸಪ್ರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ನಮ್ಮಲ್ಲೇ ಇದೆ. ಅವ್ರ ದೂರದಿಂದ ಎಲ್ಲೇ ಬಂದ್ರೂ ಈಗ ಪ್ರೆಸೆಂಟ್ಲಿ ನಮ್ಮಲ್ಲಿ 300+ ಸ್ಟೂಡೆಂಟ್ಸ್ ನಮ್ಮಲ್ಲಿ ಈಗ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ PU ಮತ್ತು ಡಿಗ್ರಿನಲ್ಲಿ. ಕೊನೆ ಇದು ಒಟ್ಟಾರೆಯಾಗಿ ನಿಮ್ಮ ಕಾಲೇಜಿನ ಸ್ಪಷ್ಟವಾದಂಥ ಧ್ಯೇಯ ಒಂದು ಕಡೆಯಿಂದ ಶಿಕ್ಷಣಕ್ಕೆ, ಅಂದರೆ ಈಗ ಸರ್ಟಿಫಿಕೇಟ್ ಅಂತ ಏನು ಕರಿತೀವಿ, ಅಂಕ, ಆ ಕಡೆಗೂ ಗಮನ ಕೊಡ್ತಾ ಇದ್ದೀರಿ. ಮತ್ತೊಂದು ಕಡೆಯಿಂದ ಅದರ ಜೊತೆಗೆ ಕಾಲೇಜಿಂದ ಹೊರಗಡೆ ಹೋಗೋ ಸಂದರ್ಭದಲ್ಲಿ ಕಂಪ್ಲೀಟ್ ಸ್ಕಿಲ್ ಅದನ್ನು ತುಂಬಿಕೊಂಡು ಮಕ್ಕಳು ಹೊರಗಡೆ ಹೋಗಬೇಕು, ಒಳ್ಳೆ ಜಾಬನ್ನು ಪಡಿಬೇಕು, ಆ ರೀತಿ ರೆಡಿ ಮಾಡಿ ಕಳಿಸ್ತಾ ಇದ್ದೀರಿ. ಸರ್, ನಮ್ಮ ವಿಷನ್ ಇರೋದಿಷ್ಟೇ, ಇಂಪಾರ್ಟಿಂಗ್ ಸ್ಕಿಲ್ ಬೇಸ್ಡ್ ಎಜುಕೇಷನ್. ಅದನ್ನು ನಮ್ಮ ಮೇಜರ್ ಉದ್ದೇಶ ಇರುವಂಥದ್ದು. ಇಂಪಾರ್ಟಿಂಗ್ ದ ಸ್ಕಿಲ್ ಬೇಸ್ಡ್ ಎಜುಕೇಷನ್ ನಾವು ಮಾಡಿದ್ವಿ ಅಂದರೆ 100% ನಮಗೆ ಸ್ಟೂಡೆಂಟ್ಸ್ ಅವರು ಸೆಲ್ಫ್ ಎಕ್ವಿಪ್ ಆಗೇ ಆಗ್ತಾರೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.